ॐ सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे एकादशसूत्रैरुपनिबद्धे अस्मिन् सप्तदशे अंश अधिकरणे तदुपनिबद्धं द्वितीयं सूत्रम्। इदानीं द्वितीयं सूत्रं तत्सूत्रं द्विवारं पठित्वा सूत्रार्थं तद्भाष्यभागञ्च यथा आचार्यानुग्रहं विचारयामः। इदं सूत्रं पादादितः चतुश्चत्वारिंशं सूत्रं। पादादितः चतुश्चत्वारिंशं सूत्रं तस्मिन् अधिकरणे द्वितीयं सूत्रं। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुश्चत्वारिंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्तिश्लोकमेकं द्विवारं पठामः। ॐ
ಯದೀಯವಾಕ್ ಸೂರ್ಯರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಓಂ ಯದೀಯವಾಕ್ ಸೂರ್ಯರುಚಿ ಪ್ರಣಾಶಿತೋ ಹೃದಂಧಕಾರೋ ನಮತಾಮಶೇಷತಃ ಮಹಾತ್ಮನಃ ಶಿಷ್ಯಹಿತೆ ಸದಾರತಾನ್ ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ನಮಾಮಿ ತಾನ್ ಶಂಕರ ಪೂಜ್ಯ ದೇಶಿಕಾನ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಸಪ್ತದಶಂ ಏಕಾದಶ ಸೂತ್ರಾತ್ಮಕಂ ಅಂಶಾಧಿಕರಣಂ. ಓಂ ಅಂಶೋ ನಾನಾವ್ಯಪದೇಶಾದನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ. ಓಂ ಮಂತ್ರವರ್ಣಾಚ್ಚ ಓಂ ಅಪಿ ಚ ಸ್ಮರ್ಯತೆ. ಓಂ ಪ್ರಕಾಶಾದಿವನ್ನೈವಂ ಪರಃ ಓಂ ಸ್ಮರಂತಿ ಚ. ಓಂ ಅನುಜ್ಞಾಪರಿಹಾರೌ ದೇಹ ಸಂಬಂಧಾತ್ ಜ್ಯೋತಿರಾದಿವತ್. ಓಂ ಅಸಂತತೇಶ್ಚಾವ್ಯತಿಕರಃ. ಓಂ ಆಭಾಸ ಏವ ಚ. ಓಂ ಅದೃಷ್ಟಾ ನಿಯಮಾತ್. ಓಂ ಅಭಿಸಂಧ್ಯಾದಿಷ್ವಪಿ ಚೈವಂ. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಓಂ ಪ್ರದೇಶಾದಿತಿ ಚೇನ್ನಾಂತರ್ಭಾವಾತ್. ಇದಾನೀಂ ಪ್ರಕೃತಂ ಸೂತ್ರಂ ವಿಚಾರಯಾಮಃ. ಇಂತತ್ ಪ್ರಕೃತಂ ಸೂತ್ರಂ ಅಂಶಾಧಿಕರಣೆ ದ್ವಿತೀಯಂ ಸೂತ್ರಂ. ಓಂ ಮಂತ್ರವರ್ಣಾಚ್ಚ. ಓಂ ಮಂತ್ರವರ್ಣಾಚ್ಚ. ಹಿಂದಿನ ಸೂತ್ರದಲ್ಲಿ ಜೀವನು ಅಥವಾ ಜೀವರುಗಳು ಎಲ್ಲರೂ ಕೂಡ ಪರಬ್ರಹ್ಮದ ಅಂಶವಾಗಿದ್ದಾರೆ. ಹೇಗೆ ಅಂತಂದರೆ, ಈ ಒಂದು ಅಗ್ನಿ ಮತ್ತು ವಿಸ್ಥುಲಿಂಗದಂತೆ ಏನಾಗಿದ್ದಾರೆ, ಅಂಶಿ ಭಾವದಿಂದ ಇದ್ದಾರೆ. ಯಾತಕ್ಕೆ ಈ ಅಂಶಾಂಶಿ ಭಾವ ಅಂತಕ್ಕಂಥದ್ದು ಅಂದರೆ, ಈ ಉಪನಿಷತ್ತಿನಲ್ಲಿ ಅದು ಇದೆ. ಅಂದ್ರೇನು? ಈ ಉಪನಿಷತ್ತಿನಲ್ಲಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಇದು ಇದೆ. ಆದರೆ ಆಚಾರ್ಯರು ಇಲ್ಲಿ ಕೆಲವು ಛಾಂದೋಗ್ಯ ಅಂಥದ್ದನ್ನು ಉದಾಹರಿಸಿ ಅದರಲ್ಲಿ ಹೇಳಿದ್ದಾರೆ. ಎಲ್ಲದರಲ್ಲೂ ಕೂಡ ಈ ಒಂದು ಅಂಶ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು? ಎಲ್ಲ ಜೀವರುಗಳು ಕೂಡ ಪರಬ್ರಹ್ಮದ ಅಂಶವೇ ಆಗಿದ್ದಾರೆ ಅಂತ. ಇದಕ್ಕೆ ಕಾರಣವನ್ನು ಕೊಟ್ಟಿದ್ರು. ಏನು ಕಾರಣ? ಎರಡು ಕಾರಣ ಕೊಟ್ಟಿದ್ರು. ಒಂದು ನಾನಾ ವ್ಯಪದೇಶಾತ್, ಇನ್ನೊಂದು ಅನ್ಯಥಾ ವ್ಯಪದೇಶಾತ್. ಏನು? ಹೇತುದ್ವಯಂ ಅಭೀತಂ. ಹೇತುದ್ವಯಂ ಎರಡು ಕಾರಣವನ್ನು ಹೇಳಿದರು. ಯಾವುದು? ನಾನಾ ವ್ಯಪದೇಶಾತ್, ಅಲ್ಲಿ ನಾನಾತ್ವವನ್ನು ಹೇಳಿದ್ದಾರೆ. ಅದು ಸೋನ್ವೇಷ್ಟವ್ಯ ಸವಿಜಿಜ್ಞಾಸಿತವ್ಯ ಏತಮಾತ್ಮಾನಂ ವಿದಿತ್ವಾ ಅಮೃತೋ ಭವತಿ. ಹೀಗೆ ಬೇಕಾದಷ್ಟು ಉದಾಹರಣೆಗಳನ್ನು ಹೇಳಿ ನಾನಾತ್ವವನ್ನು ಹೇಳಿದ್ದಾರೆ. ಅದರಲ್ಲೆಲ್ಲವೂ ಕೂಡ ಇವನನ್ನು ತಿಳಿದು ಅಂತ ಹೇಳಿ ತಿಳಿಯುವವನು ಬೇರೆ, ತಿಳಿಯಲ್ಪಡತಕ್ಕವನು ಬೇರೆ ಎಂಬುದಾಗಿ ಸೂಚಿಸಿರುತ್ತಾರೆ. ಎಲ್ಲಿ? ಎಲ್ಲ ಕಡೆಯಲ್ಲಿಯೂ ಕೂಡ. ಹೇಗೆ? ತಿಳಿಯುವವನು ಬೇರೆ, ತಿಳಿಯಲ್ಪಡತಕ್ಕವನು ಬೇರೆ. ಹಾಗಾದರೆ ತಿಳಿಯುವವನಿಗೂ ತಿಳಿಯಲ್ಪಡತಕ್ಕವನಿಗೂ ಏನು ಸಂಬಂಧ ಏನು ಅಂತಂದರೆ,
ಸ್ವಾವಿಭೃತ್ಯ ಸಂಬಂಧರಂತೆಯ ಅಥವಾ ಅಗ್ನಿ ವಿಸ್ಫುಲಿಂಗದಂತೆಯ ಅಂತಂದ್ರೆ ಅದಕ್ಕೆ ಹೇಳಿದ್ರು, ಇಲ್ಲ ಇಲ್ಲ, ಸ್ವಾಮಿ ಭೃತ್ಯ ಸಂಬಂಧದಂತೆ ಆಗೋದಿಲ್ಲ, ಇಲ್ಲಿ ಅಗ್ನಿ ವಿಸ್ಫುಲಿಂಗದಂತೆ ಅಂತ ಇಟ್ಟುಕೊಳ್ಳಬಹುದು. ಹಾಗೆ ಈ ಒಂದು ಅಂಶಿ ಭಾವ, ಜೀವರುಗಳೆಲ್ಲರೂ ಕೂಡ ಪರಮಾತ್ಮನ ಅಂಶವೇ ಆಗಿದ್ದಾರೆ ಅಂತ ಹೇಳಿ ಜೀವರುಗಳನ್ನ ಅಂಶ ಮತ್ತೆ ಪರಬ್ರಹ್ಮವನ್ನ ಅಂಶಿ ಅಂತ ಹೇಳಿದರು. ಯಾವುದು? ನಾನಾ ವ್ಯಪದೇಶಾತ್, ಬಹುವಿಧವಾಗಿ ವಿಧವಾಗಿ ಹೇಳಿದ್ದಾರೆ. ಮತ್ತೆ ಅದಷ್ಟನ್ನೇ ಹೇಳಿದ್ರೆ ಯಾವುದು? ಒಂದೇ ಒಂದು ಕಾರಣ, ನಾನಾ ವ್ಯಪದೇಶಾತ್ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಪರಬ್ರಹ್ಮಕ್ಕೂ ಮತ್ತೆ ಜೀವರುಗಳಿಗೂ ಮತ್ತೆ ಈ ಅಂಶಾಂಶಿ ಭಾವವನ್ನು ಹೇಳಿದ್ದಿದ್ದರೆ ಆಗ ಏನಾಗ್ತಾ ಇತ್ತು ಅಂದರೆ, ಈ ಒಂದು ಅಗ್ನಿ ವಿಸ್ಫುಲಿಂಗ ಅಂತಕ್ಕಂಥ ದೃಷ್ಟಾಂತಕ್ಕಿಂತಲೂ ಕೂಡ ಸ್ವಾಮಿಭೃತ್ಯರ ಒಂದು ದೃಷ್ಟಾಂತ ಇದೆಯಲ್ಲ, ಅದು ಚೆನ್ನಾಗಿ ಹೊಂದುತ್ತಾ ಇತ್ತು. ಯಾವಾಗ? ಒಂದು ಪಕ್ಷ ಒಂದೇ ಕಾರಣವನ್ನು ಹೇಳಿಬಿಟ್ಟಿದ್ದರೆ. ನೀವು ಯಾತಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರಲ್ಲ ಪೂರ್ವ ಪಕ್ಷಿಗಳೇ, ಸ್ವಾಮಿ ಭೃತ್ಯರ ಸಂಬಂಧ ಯಾಕೆ ಆಗೋದಿಲ್ಲ, ಇನ್ನೂ ಚೆನ್ನಾಗಿ ಹೊಂದುತ್ತಲ್ಲ ಅಂತ ಕೇಳಿದ್ರಿಲ್ಲ, ಅದಕ್ಕೋಸ್ಕರ ಏನು ಆಯಿತು, ಹೊಂದುತ್ತೆ ಸರಿ, ಆದರೆ ಒಂದೇ ಒಂದು ಕಾರಣ, ನಾನಾತ್ವ ಎಂಬತಕ್ಕಂಥ ಒಂದೇ ಕಾರಣವನ್ನು ಹೇಳಿದ್ದಿದ್ದರೆ ಆಗ ನಿಮ್ಮ ವಾದ ಸರಿಯಾಗ್ತಾ ಇತ್ತು, ಸ್ವಾಮಿ ಭೃತ್ಯ ಸಂಬಂಧ ಹೊಂದುತ್ತಾ ಇತ್ತು. ಆದರೆ ಮುಂದೆ ಏನು ಹೇಳಿದ್ದಾರೆ ಸೂತ್ರಕಾರರು? ಅನ್ಯಥಾ ಚಾಪಿ ಅಂತ ಹೇಳಿ ಅದಕ್ಕೆ ವಿರುದ್ಧವಾಗಿಯೂ ಹೇಳಿದ್ದಾರೆ. ನಾನಾತ್ವವನ್ನೂ ಹೇಳಿದ್ದಾರೆ, ಮತ್ತೆ ಅನಾನಾತ್ವವನ್ನೂ ಹೇಳಿದ್ದಾರೆ. ಎರಡಕ್ಕೂ ಕೂಡ ವಿರೋಧ. ಅನ್ಯಥಾ ವ್ಯಪದೇಶವೂ ಇದೆ, ಮತ್ತೆ ತಥಾ ವ್ಯಪದೇಶವೂ ಇದೆ. ಹೀಗೆ ತಥಾ ವ್ಯಪದೇಶ ಅನ್ಯಥಾ ವ್ಯಪದೇಶ ಎರಡೂ ಇರುವುದರಿಂದ ಏನಾಗುತ್ತೆ? ಸ್ವಾಮಿ ಭೃತ್ಯ ಸಂಬಂಧ ಅಂತ ಅನ್ನೋದಕ್ಕಿಂತ ಅಗ್ನಿ ವಿಸ್ಫುಲಿಂಗ ಸಂಬಂಧ ಚೆನ್ನಾಗಿ ಹೊಂದುತ್ತೆ ಅಂಶಾಂಶಿ ಭಾವಕ್ಕೆ ಅಂತ ಹೇಳಿ, ಇದು ಈ ಒಂದು ವಿರುದ್ಧ ಅಂದರೆ ಈ ಒಂದು ಅನ್ಯಥಾ ವ್ಯಪದೇಶ ಏನು ಅಂತಂದರೆ ಅದಕ್ಕೆ ಹೇಳಿದ್ರು ದಾಶ ಕಿತವಾದಿತ್ವ, ದಾಶ ಕಿತವ ಮುಂತಾದವರ ಭಾವ, ಅವನ್ನೆಲ್ಲ ಈ ದಾಶ ಏನು, ಅವರೆಲ್ಲರೂ ಕೂಡ, ಅವರೆಲ್ಲರೂ ಅಂದರೆ ಏನು? ಈಗ ಉತ್ಕೃಷ್ಟ ಯೋನಿಗಳವರು ಯಾರವರು? ದೇವತೆಗಳು. ದೇವತೆಗಳನ್ನ ಪರಬ್ರಹ್ಮವಾಗಿದ್ದಾರೆ ನೋಡ್ರಿ, ದೇವತೆಗಳೆಲ್ಲ ಪರಬ್ರಹ್ಮ ಸ್ವರೂಪಗಳು ಅಂದರೆ ಏನೋ ಒಪ್ಪಬಹುದು ಒಂದು ಪಕ್ಷ. ಯಾಕೆ? ಅವರು ಉತ್ಕೃಷ್ಟ ಯೋನಿಗಳು, ದೇವತೆಗಳು ಪರಬ್ರಹ್ಮ ಅಂದ್ರೆ ಹೊಂದುತ್ತೆ. ಆದರೆ ಯಾವುದೋ ಹೀನ ಯೋನಿಗೆ ದಾಶ ಹಿತವ ಇವರು ಇವರು ಆಗಲ್ಲ, ಇವರು ಪರಬ್ರಹ್ಮ ಸಾಧ್ಯ ಅಂದರೆ ಇಲ್ಲ ಇಲ್ಲ, ದಾಶ ಕಿತವ ಇವರುಗಳೂ ಕೂಡ ಪರಬ್ರಹ್ಮ ಸ್ವರೂಪರೇ, ಮತ್ತೆ ಇಂದ್ರಾದಿ ದೇವತೆಗಳು ಕೂಡ ಪರಬ್ರಹ್ಮ ಸ್ವರೂಪರೇ ಅಂತ ಹೇಳಿ ಪರಬ್ರಹ್ಮಕ್ಕಿಂತ ಬೇರೆಯಾಗಿ ದ್ವಿತೀಯವಾದ ಇನ್ನೊಂದು ಜೀವ ಅಂತಲಾಗಲಿ ವಸ್ತು ಅಂತಲಾಗಲಿ ಯಾವುದೂ ಇಲ್ಲ ಅಂತ ಹೇಳಿ ಎಲ್ಲವನ್ನೂ ಕೂಡ ಪರಬ್ರಹ್ಮ ಅಂತ ಕರೆದಿದ್ದಾರೆ. ಹೀಗೆ ಅನಾನಾತ್ವವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಅವಿದ್ಯಾವಸ್ಥೆಯಲ್ಲಿ ಈ ತೋರ್ತಾ ಇದೆಯಲ್ಲ ನಾನಾತ್ವ, ಇವೆಲ್ಲ ಕೂಡ ಯಾವ ಒಂದು ಉದಾಹರಣೆ ಕೊಡ್ಬೋದು, ದೃಷ್ಟಾಂತ ಕೊಡ್ಬೋದು ಅಂದರೆ ಅವು ಯಾವುದು ಬೇರೆ ಅಲ್ಲ, ಅವರು ಹೌದು ತಾನೆ, ಎಲ್ಲ ಹೀನ ಯೋನಿನೂ ಅವನೇ, ಉತ್ಕೃಷ್ಟ ಯೋನಿನೂ ಪರಬ್ರಹ್ಮವೇ, ಎಲ್ಲ ಅವನೇ, ಬೇರೆ ಅಲ್ಲ. ಆದ್ದರಿಂದ ಇಲ್ಲಿ ಅಗ್ನಿ ವಿಸ್ಫುಲಿಂಗ ದೃಷ್ಟಾಂತ ಚೆನ್ನಾಗಿ ಹೊಂದುತ್ತೆ. ಸ್ವಾಮಿ ಭೃತ್ಯದಲ್ಲಿ ಸ್ವಾಮಿ ಭೃತ್ಯ ಬೇರೆ ಬೇರೆ, ಅವ್ರು ಎಂದಿಗೂ ಕೂಡ ಅಗ್ನಿ ವಿಸ್ಫುಲಿಂಗದಂತೆ. ವಿಸ್ಫುಲಿಂಗ ಯಾವುದು? ಅಗ್ನಿ ಅಂಶ, ಹೌದು ತಾನೆ. ಭೃತ್ಯ ಎಲ್ಲಾರು ಸ್ವಾಮಿ ಅಂಶ ಆಗ್ತಾನ? ಅದೇ ಸ್ವಾಮಿನೇ ಬೇರೆ, ಭೃತ್ಯನೇ ಬೇರೆ, ಅವನ ಕಥೆನೇ ಬೇರೆ, ಇವನ ಕಥೆನೇ ಬೇರೆ. ಆದ್ದರಿಂದ ಅಗ್ನಿ ವಿಸ್ಫುಲಿಂಗ ದೃಷ್ಟಾಂತ ಚೆನ್ನಾಗಿ ಹೊಂದುತ್ತೆ. ಹೀಗಾಗಿ ಪರಬ್ರಹ್ಮ ಅಂಶಿ ಮತ್ತೆ ಜೀವರುಗಳೆಲ್ಲರೂ ಕೂಡ
ಅವನ ಅಂಶ ಸಂಭೂತರು ಅಂತ. ಇದನ್ನು ಈಗಲೂ ಕೂಡ ಕೆಲವು ದಾರ್ಶನಿಕರು ಹೇಳ್ತಾರಲ್ಲ, ಈಗಲೂ ಹೇಳ್ತಾ ಇದ್ದಾರೆ ಅದನ್ನು ಅಂಶ ಎಂಬುದಾಗಿ ಅಂತ ಹೇಳಿ. ಅದು ಎಲ್ಲಿ ಮೊದಲನೆಯ ಸೂತ್ರದಲ್ಲಿ ಅಂಶೋ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ, ನಾನಾ ವ್ಯಪದೇಶಾತ್ ಅನ್ಯಥಾ ವ್ಯಪದೇಶಾಚ ಅಪಿ ಏನು ಸರ್ವೇ ಜೀವಾಃ ಪರಬ್ರಹ್ಮಣಃ ಅಂಶಾಃ. ಎಲ್ಲ ಜೀವನಗಳು ಪರಬ್ರಹ್ಮದ ಅಂಶಾಃ ಇವ. ಅದೇನು ಅಂಶಾಃ ಅಂತಂದ್ರೆ ಅಂಶ ಇವ, ಅಂಶದಂತ ಇದ್ದಾರೆ. ನಿಜವಾಗಿಯೂ ಏನು ಪರಮಾರ್ಥವಾದ ಒಂದು ಸಿದ್ಧಾಂತ, ಏನು ಬೇರೆ ಇಲ್ಲ ಅಂತಕ್ಕಂಥ ಸಿದ್ಧಾಂತ. ಇಲ್ಲಿ ಅವಿದ್ಯಾವಸ್ಥೆಯಲ್ಲಿ ನಾವೆಲ್ಲ ಒಪ್ತೇವೆ, ಯಾಕೆ ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ ಎಲ್ಲ. ಆದ್ದರಿಂದ ಇಲ್ಲಿ ಸಂಬಂಧವನ್ನು ಹೇಳುವಾಗ ಈ ಸಂಬಂಧ ವಿಸ್ಫುಲಿಗದಂತೆ ಅಂಶಾಂಶ ಭಾವನೆ. ಮತ್ತೆ ಏನು ಸ್ವಾಮಿ ಅದು ಒಂದೇ ಕಡೆ ನಾನು ಹೇಳಿದವನು ಅಂದರೆ ಈಗ ಹೇಳ್ತಾ ಇದ್ದಾರೆ ನೋಡಪ್ಪ, ಇನ್ನೂ ಮತ್ತೂ ಕಡೆ ಎಲ್ಲಿ ಅಂತಂದರೆ ಈಗ ಪ್ರಕೃತ ಸೂತ್ರ ಅದು. ಓಂ ಮಂತ್ರವರ್ಣಾಚ ಮಂತ್ರವರ್ಣಾತ್ ಚ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ದ್ವಿಪದಾತ್ಮಕ, ಎರಡು ಪದ ಇದೆ ಮಂತ್ರವರ್ಣಾತ್ ಚ. ಅನ್ವಯ ಮಾಡುವಾಗ ವಾಕ್ಯ ಪೂರ್ತಿ ಮಾಡಬೇಕು. ಮಂತ್ರವರ್ಣಾತ್ ಚ ಅಂದ್ರೇನು? ಮಂತ್ರವರ್ಣದಿಂದ ಅಂದ್ರೇನು? ಮಂತ್ರಭಾಗದಿಂದಲೂ ಕೂಡ ಮತ್ತು ಅಂತ ಹೇಳ್ಬಿಟ್ರು. ಏನಾಗುತ್ತೆ ಅನ್ವಯ ನೋಡೋಣ. ಮಂತ್ರವರ್ಣಾತ್ ಚ ಅಂತಂದ್ರೆ ಏನು? ಈ ಚ ಅಂತಂದ್ರೆ ಇಲ್ಲಿ ಅಪಿ ಅಂತಕ್ಕಂಥ ಅರ್ಥದಲ್ಲಿ ಚ ಅನ್ನು ಪ್ರಯೋಗವಾಗಿದೆ. ಅಪಿ ಶಬ್ದಾರ್ಥೆ ಚ ಶಬ್ದ ಪ್ರಯೋಗ. ಅಲ್ಲಿಗೇನಾಯಿತು? ಮಂತ್ರವರ್ಣಾತ್ ಅಪಿ ಏನು? ಅದೇ ಹಿಡಿದು ಜೀವ ಪರಬ್ರಹ್ಮಣ ಅಂಶಃ ಇತಿ ಜ್ಞಾಯತೆ, ಅಥವಾ ಸರ್ವೇ ಜೀವಾ ಪರಬ್ರಹ್ಮಣ ಅಂಶಃ ಇತಿ ಜ್ಞಾಯತೆ. ಅಷ್ಟೆ. ಮಂತ್ರವರ್ಣಾದ ಅಂದ್ರೇನು? ಮಂತ್ರವರ್ಣದಿಂದಲೂ ಕೂಡ, ಮಂತ್ರಭಾಗದಿಂದಲೂ ಕೂಡ ಈ ಜೀವನು ಪರಬ್ರಹ್ಮದ ಅಂಶ ಎಂಬುದಾಗಿ ತಿಳಿದು ಬರುತ್ತದೆ. ಹಿಂದೆ ಏನು ಹೇಳಿದ್ರು? ನಾನಾ ವ್ಯಪದೇಶಾತ್ ಅಂತ ಹೇಳಿಬಿಟ್ಟು ಅಲ್ಲಿ ಉಪನಿಷತ್ ಭಾಗವನ್ನು ಹೇಳಿದ್ರು. ಛಾಂದೋಗ್ಯ ಉಪನಿಷತ್ತಿನ ಉದಾಹರಣೆಯಾಗಿ ಕೇಳಿದ್ರು. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಮಂತ್ರಭಾಗದಲ್ಲಿಯೂ ಕೂಡ ಇದನ್ನು ಹೇಳಿದ್ದಾರೆ ಅಂತ ಹೇಳಿ. ಇದೆಲ್ಲ ವಿಭಾಗ ಕ್ರಮ ಅಷ್ಟೇ. ಅದನ್ನು ಮಂತ್ರ ಅಂತ, ಇದನ್ನು ಮಂತ್ರ ಅಂತ ಹೇಳಿದ್ರು, ಅದನ್ನು ಈ ಆರಣ್ಯಕ ಭಾಗ ಅಂತ ಹೇಳಿದ್ರು, ಅದೇ ಒಂದು ವಿಭಾಗ ಅಷ್ಟೇ. ಅದು ಇಲ್ಲೂ ಕೂಡ ಹೇಳಿದ್ದೆ, ವೇದಗಳಲ್ಲಿಯೂ ಅಂತ ಒಟ್ಟಲ್ಲಿ ಅಷ್ಟೆ. ವೇದಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿದ್ದಾರೆ. ಈ ಭಾಗದಲ್ಲೂ ಹೇಳಿದ್ದಾರೆ, ಆ ಭಾಗದಲ್ಲೂ ಹೇಳಿದ್ದಾರೆ, ಮಂತ್ರ ಭಾಗದಲ್ಲೂ ಹೇಳಿದ್ದಾರೆ, ಮತ್ತು ಆ ಉಪನಿಷತ್ ಭಾಗದಲ್ಲೂ ಕೂಡ ಹೇಳಿದ್ದಾರೆ. ಹೇಗೆ ಅಂತ ಅನ್ನೋದಕ್ಕೆ ಈ ಒಂದು ಸೂತ್ರ ಆಯ್ತಲ್ಲ. ಅಲ್ಲಿ ಏನು? ಓಂ ಮಂತ್ರವರ್ಣಾಚ ಮಂತ್ರವರ್ಣಾದಪಿ ಜೀವ ಪರಬ್ರಹ್ಮಣ ಅಂಶಃ ಇತಿ ಜ್ಞಾಯತೆ. ಇಷ್ಟೆ. ಭಾಷ್ಯ ನೋಡೋಣ. 159ನೇ ಭಾಷ್ಯ ಭಾಗ. ಕುತಶ್ಚ ಅಂಶತಾವಗಮಃ ಅಂದರೆ ಕುತಶ್ಚ ನೋಡಿ, ಹಿಂದೆ ಹೇಳಿದ್ರಲ್ಲ ನಾನಾ ವ್ಯಪದೇಶ ಅನ್ಯಥಾ ವ್ಯಪದೇಶ, ಇಷ್ಟೇ ಕಾರಣನ ಅಥವಾ ಇನ್ನೂ ಏನಾದರೂ ಬೇರೆ ಒಂದು ಕಾರಣ ಇದೆಯಾ, ಬೇರೆ ಕಾರಣಗಳು ಇವೆಯಾ ಅಂತ ಹೇಳಿದ್ರೆ, ಕುತಶ್ಚ ಅಂಶತಾವಗಮ, ಈ ಅಂಶತ್ವವನ್ನು ಹೇಳುವುದಕ್ಕೆ, ಜೀವ ಅಂಶ ಅಂತ ಹೇಳುವುದಕ್ಕೆ ಬೇರೆ ಇನ್ನೇನಾದ್ರು ಕಾರಣ ಇದೆಯಾ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಂತ್ರವರ್ಣಶ್ಚ ಏತಮರ್ಥಂ ಅವಗಮಯತಿ. ಮಂತ್ರಭಾಗವೂ ಕೂಡ ಏತಂ ಅರ್ಥಂ, ಇದೇ ಅರ್ಥವನ್ನು, ಯಾವ ಅರ್ಥವನ್ನು? ಜೀವರೆಲ್ಲರೂ ಕೂಡ ಪರಬ್ರಹ್ಮದ ಅಂಶವಾಗಿದ್ದಾರೆ ಎಂಬ ಅರ್ಥವನ್ನು ಅವಗಮಯತಿ, ನಮಗೆ ತಿಳಿಸಿಕೊಡುತ್ತಿದೆ. ಮಂತ್ರಭಾಗವೂ ಕೂಡ ಜೀವರೆಲ್ಲರೂ ಕೂಡ ಪರಬ್ರಹ್ಮದ ಅಂಶವಾಗಿದ್ದಾರೆ ಎಂಬುದನ್ನು ತಿಳಿಸಿಕೊಡುತ್ತಿವೆ. ಅಲ್ಲೂ ಕೂಡ ಎಲ್ಲಿ ಅಂತಂದರೆ ಈ ಛಾಂದೋಗ್ಯದಲ್ಲಿ ಹೇಳ್ತಾರೆ,
ಇದು ಈ ಯಜುರ್ವೇದದ ಇದರಲ್ಲೂ ಬರುತ್ತೆ, ಮತ್ತು ಈ ಋಗ್ವೇದಲ್ಲೂ ಬರುತ್ತೆ ಎಲ್ಲೂ. ತಾವಾರಸ್ಯ ಮಹಿಮಾ ತಥೋಜ್ಯಾಯಾಂಶ್ಚ ಪೂರುಷಃ ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಇದೇ ಅರ್ಥ ಬರ್ತಕ್ಕಂತಹದ್ದು ಪುರುಷ ಸೂಕ್ತದಲ್ಲಿಯೂ ಇದೆ, ಎರಡೂ ಕಡೆ ವೇದಗಳಲ್ಲಿಯೂ ಇದೆ. ಏನು? ತಾವಾನಸ್ಯ ಮಹಿಮಾ. ಅಸ್ಯ ಅಸ್ಯ ಅಂದ್ರೆ ಯಾರಿಲ್ಲಿ? ಅಸ್ಯ ಜೀವಸ್ಯ. ತಾವಾನ್ ಅಂದ್ರೆ ಏನು? ಅಷ್ಟು ಮಹಿಮೆ ಅಷ್ಟೇ. ತಾವಾನಸ್ಯ ಮಹಿಮಾ, ಜೀವನಿಗೆ ಇಷ್ಟು ಮಹಿಮೆ. ಏನು? ಅವನೆಲ್ಲ ಅವನ ಕರ್ತೃತ್ವ ಭೋಕ್ತೃತ್ವ ಇದೆ, ಎಲ್ಲ ಮಾಡ್ತಾರೆ, ಅದು ಎಲ್ಲ ಇದೆ, ಅಷ್ಟು ಮಹಿಮೆ ಅಷ್ಟೇ ಅವನ ಮಹಿಮೆ. ಮತ್ತು ತಥೋ ತಥೋ ಪೂರುಷಃ ಜಾಯಾನ್ ಅಂದರೆ ಅದಕ್ಕಿಂತಲೂ ಹೆಚ್ಚಾಗಿ, ಅಂದರೆ ಜೀವರುಗಳಲ್ಲಿ ಏನು ಮಹಿಮೆ ಅಂತ ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಪುರುಷನಲ್ಲಿ ಇದೆ. ಮತ್ತು ಪಾದೋಸ್ಯ ಸರ್ವಭೂತಾನಿ, ಇಲ್ಲಿ ಇದು ಆ ಒಂದು ರೂಪಕದಲ್ಲಿ ಹೇಳಿದ್ದಾರೆ. ಪಾದೋ ಇವನ ಎಲ್ಲ ಸರ್ವಭೂತಾನಿ. ನೋಡಿ ಇಲ್ಲಿ ಸರ್ವಾಹ ಭೂತಾನಿ, ಸರ್ವಾಣಿ ಭೂತಾನಿ ಅಂತಂತ ಹೇಳಿದ್ರೆ, ಈ ಸರ್ವಾಣಿ ಭೂತಾನಿ ಅಂತಂತ ಹೇಳುವಾಗ ಸರ್ವೇ ಜೀವ ಇತ್ಯರ್ಥ. ಯಾವುದ್ಯಾವುದು ನಾಮರೂಪಾತ್ಮಕವಾಗಿದೆಯೋ ಅವೆಲ್ಲವೂ ಅಂತ ಅರ್ಥ. ಎಲ್ಲ ಸರ್ವಾಣಿ ಭೂತಾನಿ ಅಥವಾ ಸರ್ವೇ ಜೀವಾ ಏನದು? ಇವನು ಅಸ್ಯ ಪಾದ, ಇವನ ಒಂದು ಪಾದವಾಗಿದ್ದಾರೆ. ಅಂದರೆ ಈ ಕೆಳಭಾಗವಾಗಿದೆ. ಅದು ಇವೆಲ್ಲ ಏನು ಅಂದರೆ ಭಾಗವಾಗಿದ್ದಾರೆ ಅಂತ ಹೇಳೋದು ಮುಖ್ಯ. ಅಲ್ಲಿ ಒಂದೊಂದಕ್ಕೆ ಒಂದೊಂದು ಭಾಗವನ್ನು ಹೇಳಿದ್ದಾರೆ, ಪಾದ ಮುಖ್ಯ. ಮತ್ತು ತ್ರಿಪಾದಸ್ಯಾಮೃತಂ ದಿವಿ, ಇನ್ನು 3 ಪಾದ ಏನಾಗಿದ್ದಾರೆ? ಇವನು ಅಮೃತಂ ದಿವಿ, ದ್ಯುಲೋಕದ ಅಂದರೆ ಏನು? ಅದು ಪ್ರಕಾಶಮಾನವಾದ ದೇದೀಪ್ಯಮಾನವಾದ ಅಲ್ಲಿ ಇದೆ, ಆ ಸ್ವರ್ಗಲೋಕದಲ್ಲಿ, ಅದರಿಂದ ಆಚೆ ಅಮೃತವಾದ ಸ್ವರ್ಗಲೋಕದಲ್ಲಿ ಇದೆ. ಯಾವುದದು? ಅಲ್ಲಿ ಪ್ರಖರವಾದ, ಅದು ಒಂದು ಜ್ಯೋತಿ ಸ್ವರೂಪವಾದಂಥ ಅರ್ಥ ಇದೆ. ಅತ್ರ ಇಲ್ಲೇ ಹೇಳ್ಬಿಟ್ಟು ಭೂತ ಶಬ್ದೇನ ಜೀವ ಪ್ರಧಾನಾನಿ ಸ್ಥಾವರ ಜಂಗಮಾನಿ ನಿರ್ದಿಶತಿ. ಯಾವುದು ನಿರ್ದಿಶತಿ? ಶ್ರುತಿ. ಅತ್ರ ಇಲ್ಲಿ ಭೂತ ಶಬ್ದೇನ ಅದೇನು? ಸರ್ವಭೂತಾನಿ ಅಂತಂತ ಇದೆಯಲ್ಲ, ಈ ಸರ್ವಾಣಿ ಭೂತಾನಿ ಅಂತಕ್ಕಂಥದ್ದು ಭೂತ ಶಬ್ದದಿಂದ ಅದೇ ಜೀವ ಪ್ರಧಾನಾನಿ, ಪ್ರಧಾನವಾಗಿ ಇಲ್ಲಿ ಜೀವರುಗಳನ್ನು ಹೇಳಿದೆ. ಯಾವ ಜೀವರು ಅಂದರೆ ಸ್ಥಾವರ ಜಂಗಮ ಚರಾಚರಗಳು, ಚರಾಚರ ಜೀವಿಗಳು ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ಇನ್ನೊಂದು ಅಲ್ಲೇ ಉದಾಹರಣೆ ಕೊಡ್ತಾ ಇದ್ದಾರೆ. ಅಹಿಂಸನ್ ಸರ್ವಭೂತಾನಿ ಅನ್ಯತ್ರ ತೀರ್ಥೇಭ್ಯ ಇತಿ ಪ್ರಯೋಗಾತ್. ಇನ್ನೂ ಒಂದು ಕಡೆ ಪ್ರಯೋಗ ಇದೆ, ಅಲ್ಲಿ ಛಾಂದೋಗ್ಯದಲ್ಲಿ ಏನು? ಅಹಿಂಸನ್. ಅಹಿಂಸನ್ ಅಂದರೆ ಯಾವ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡದೆ, ಸರ್ವಭೂತಾನಿ ಅನ್ಯತ್ರ ತೀರ್ಥೇಭ್ಯ, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು. ಎಲ್ಲಿ? ಎಲ್ಲ ಕಡೆಯಲ್ಲಿ, ಎಲ್ಲೇ ಇರಲಿ, ಎಲ್ಲ ಕಡೆಯಲ್ಲಿ. ಆದರೆ ಒಂದು ಅದಕ್ಕೆ ಎಕ್ಸೆಪ್ಷನ್ ಒಂದು. ಯಾವುದದು ಅಂದರೆ ಅನ್ಯತ್ರ ತೀರ್ಥೇಭ್ಯ. ತೀರ್ಥೇಭ್ಯ ಅಂದರೆ ತೀರ್ಥಗಳಿಂದ ಬೇರೆಯ ಕಡೆ, ತೀರ್ಥಗಳಿಗಿಂತ ಬೇರೆಯ ಕಡೆ, ತೀರ್ಥಗಳಿಗಿಂತ ಬೇರೆಯ ಕಡೆ ಯಾವ ಪ್ರಾಣಿಯನ್ನು ಹಿಂಸೆ ಮಾಡಬಾರದು. ಅಂದ್ರೇನು? ತೀರ್ಥಗಳಲ್ಲಿ ಮಾಡಬಹುದು ಅಂತಂತ. ಸರಿ, ತೀರ್ಥ ಅಂದ್ರೇನು? ತೀರ್ಥ ಶಬ್ದ, ತೀರ್ಥ ಏನರ್ಥ? ತೀರ್ಥ ಅಂದರೆ ಅವನು ತೀರ್ಥಯಾತ್ರೆ ಹೋಗಿದ್ದಾನೆ, ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದಾನೆ ಅಂದ್ಬಿಟ್ಟು ಪುಣ್ಯಕ್ಷೇತ್ರದಲ್ಲಿ ಬೇಕಾದರೆ ಅಲ್ಲಿ ಹಿಂಸೆ ಮಾಡಬಹುದು, ಬೇರೆ ಕಡೆ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥವೇನು? ತೀರ್ಥೇಭ್ಯ ಅಂತಂದರೆ ಛಾಂದೋಗ್ಯದಲ್ಲಿ ಆಚಾರ್ಯರೇ ಆ ತೀರ್ಥ ಅನ್ನೋದಕ್ಕೆ ಭಾಷ್ಯ ಬರಿತಾ ಹೇಳ್ತಾರೆ. ಏನು? ತೀರ್ಥಂ ನಾಮ. ತೀರ್ಥಂ ನಾಮ ಯಾವುದು? ಶಾಸ್ತ್ರ ಅನುಜ್ಞಾ ವಿಷಯ. ತೀರ್ಥ ಅಂದ್ರೇನು? ನಾವು ತಿಳ್ಕೊಂಡಾಗೆ ತೀರ್ಥ ಯಾತ್ರೆ ಅಥವಾ ಯಾವುದೋ ಪುಣ್ಯಕ್ಷೇತ್ರ ಅಂತ ಅಲ್ಲ, ಅಥವಾ ಯಾವುದೋ ಒಂದು ಗಂಗಾ ಪಾನ ಅಂತ ಏನೋ ಅದು ಅಲ್ಲ.
ತೀರ್ಥ ಅಂತಂದರೆ ಏನು? ಶಾಸ್ತ್ರ ಅನುಜ್ಞಾ ವಿಷಯ. ಅಂದರೆ ಶಾಸ್ತ್ರವು ನಮಗೆ ಅಪ್ಪಣೆಯನ್ನು ಕೊಟ್ಟಿರುತ್ತೆ, ಅಂದರೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಯಾವುದರಲ್ಲಿ? ಯಾವ ವಿಷಯದ, ಯಾವುದೋ ಒಂದು ವಿಷಯದಲ್ಲಿ. ಅಲ್ಲಿಗೇನಾಯಿತು? ಶಾಸ್ತ್ರವು ಯಾವ ವಿಷಯಕ್ಕೆ ಅಪ್ಪಣೆಯನ್ನು ಕೊಟ್ಟಿದೆಯೋ, ಏನಂತ ಕೊಟ್ಟಿದೆ? ಇಲ್ಲಿ ಪ್ರಾಣಿ ಹಿಂಸೆಯನ್ನು ಮಾಡಬಹುದು ಅಂತ ಅಪ್ಪಣೆ ಕೊಟ್ಬಿಟ್ಟಿದೆ. ಅಲ್ಲಿ ಬಿಟ್ಟು ಬೇರೆ ಕಡೆ ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಅರ್ಥ. ತೀರ್ಥ ಅಂದರೆ ಇದನ್ನೇನು? ಶಾಸ್ತ್ರವು ಹಾಗಾದರೆ ಏನು ಶಾಸ್ತ್ರ ಏನ್ರಿ? ಶಾಸ್ತ್ರವನ್ನು ಕೊಟ್ಬಿಟ್ಟಿದೆಯೇ ಪ್ರಾಣಿ ಹಿಂಸೆ ಮಾಡ್ಬೋದು ಅಂತ. ಅಂದರೆ ಏನು? ತೀರ್ಥವೇ. ಎಲ್ಲಿ? ಕೆಲವು ಕೆಲವು ನಿರ್ದಿಷ್ಟವಾದ ಕಡೆಗಳಲ್ಲಿ ಶಾಸ್ತ್ರವೇ ಹೇಳಿಬಿಟ್ಟಿದೆ ಇಲ್ಲಿ ಪಶು ಹಿಂಸೆ ಮಾಡಬಹುದು ಅಂತಂತ. ಎಲ್ಲಿ? ಉದಾಹರಣೆಗೆ ಯಜ್ಞಯಾಗಾದಿಗಳಲ್ಲಿ. ಈಗ ಸೋಮಯಾಗದಲ್ಲಿ ಏನು? ಪಶುಂ ಹಿಂಸ್ಯಾತ್ ಅಂತ ಹೇಳಿದರು. ಪಶುವನ್ನು ಹಿಂಸೆ ಮಾಡೋದು ಅದೇನು ಮಾಡ್ತಾರೆ? ಒಪೆ ಭಾಗ ತಗೋತಾರೆ, ಅದನ್ನು ಅವಧಾನ ಮಂತ್ರದಿಂದ ಕತ್ತರಿಸ್ತಾರೆ ಎಲ್ಲ. ಅದಕ್ಕೆ ಮಂತ್ರ ಭಾಗ ಎಲ್ಲ ಇದೆ, ಅವಧಾನ ಮಂತ್ರ ಅಂತ ಹೇಳ್ತಾರೆ ಅದಕ್ಕೆ. ಅವಧಾನ ಅಲ್ಲ, ಅವಧಾನ ಮಂತ್ರ ಅಂತ. ಅವಧಾನ ಮಂತ್ರಗಳಲ್ಲಿ ಹೇಳ್ತಾರೆ, ಅದನ್ನ ಹೇಳ್ಕೊಂಡು ಕತ್ತರಿಸ್ತಾರೆ, ಹಿಂಸೆ ಆಯ್ತಲ್ಲ. ಅಂದರೆ ಶಾಸ್ತ್ರವೇ ಈ ಸೋಮಯಾಗದಲ್ಲಿ ಈ ಪಶುವನ್ನು ಈ ರೀತಿ ನಾವು ಅದನ್ನು ಭಾಗವನ್ನು ತಗೊಂಡು ಹೋಮ ಮಾಡಬೇಕು ಅಂತಕ್ಕಂಥ ಒಂದು ಅನುಜ್ಞೆ ಕೊಟ್ಬಿಟ್ಟಿದ್ದಾರೆ. ಅಪ್ಪಣೆ, ಪರ್ಮಿಷನ್ ಅಂತ ಕೊಟ್ಬಿಟ್ಟಿದ್ದಾರಲ್ಲ, ಕೊಟ್ಬಿಟ್ಟಿದ್ದಾರಂತ. ಅಲ್ಲಿ ಬಿಟ್ಟು ಅಂತ ಅರ್ಥ. ಈಗ ಅಲ್ಲಿ ಕೊಟ್ಟಿದ್ದಾರೆ, ಅದು ಯಾತಕ್ಕೆ ಅದು ಬೇರೆ ವಿಚಾರ. ಅದಕ್ಕೆಲ್ಲ ಒಂದು ಸಮಂಜಸವಾದ ಒಂದು ಸಮಾಧಾನ ಇದೆ. ಅದು ಇವಾಗ ಬೇಡ. ಅದು ಅಲ್ಲಿ ಕೊಟ್ಟರೆ ಬಿಟ್ಟು ಬೇರೆ ಕಡೆ ಮಾಡಬಾರ್ದು ಅಂತ ಇದೆ. ಇತಿ ಪ್ರಯೋಗಾತ್ ಅಂತ ಹೇಳಿ ಇಲ್ಲಿ ಸರ್ವಭೂತಾನಿ ಅಹಿಂಸನ್ ಸರ್ವಭೂತ, ಎಲ್ಲ ಭೂತಗಳನ್ನು ಹಿಂಸೆ ಮಾಡದೆ ಅಂತ ಅಲ್ಲಿ ಆ ಕಡೆ ಬಿಟ್ಟು ಅಂತ ಇದೆ. ಇತಿ ಪ್ರಯೋಗ. ಆವಾಗ ಏನಾಗುತ್ತೆ? ಇಲ್ಲಿ ಅಂಶ ಪಾದ ಭಾಗ ಇತಿ ಅನರ್ಥಾಂತರಂ. ಏನಿಲ್ಲಿ? ಈ ತಾವಾನಸ್ಯ ಮಹಿಮಾ ತಥೋ ಜಯಾಂಶ ಪುರುಷ ಅಂತ ಹೇಳಿದ್ರು. ಆಮೇಲಿಂದ ಅಹಿಂಸಂ ಸರ್ವಭೂತಾನಿ ತೀರ್ಥವೆಲ್ಲ ಮಾಡ್ಬೋದು, ಇವೆಲ್ಲ ಹೇಳಿದ್ದು ಏನಾಯಿತು? ಈ ಪರಮಾತ್ಮ ಅಂತ, ಈ ಪರಮಾತ್ಮನ ಇವನು ಅಂಶ. ಅದೇನು ಅಂಶ ಅಂತಲ್ಲಿ ಹೇಗೆ ಗೊತ್ತಾಗುತ್ತೆ? ಅಂಶ ಅದು ಇಲ್ವೇ ಇಲ್ವಲ್ರಿ ಅಂತಂದರೆ, ನೋಡಪ್ಪ ಇಲ್ಲಿ ಏನು ಹೇಳಿದ್ದಾರೆ? ಪಾದೋಸ್ಯ ಸರ್ವಭೂತಾನಿ ಅಂತ ಹೇಳಿದ್ದಾರೆ. ಈ ಪಾದ ಅಂತಂತ ಹೇಳ್ತಕ್ಕಂಥದ್ದು ಏನು ಗೊತ್ತೇನು? ಪಾದ ಅಂದರೆ ಅಂಶ ಅಂತ ಅರ್ಥ. ಪಾದ ಯಾವುದು? ಇವಾಗ ನಮ್ಮ ಪಾದ ಇದೆ, ಅದು ಯಾವುದದು? ನಮ್ಮ ಶರೀರದ ಒಂದು ಭಾಗ, ಅಂಶ ಅದೊಂದು ಭಾಗ. ಅದಕ್ಕೆ ಶರೀರಕ್ಕೆ ಸೇರಿದ್ದು, ಶರೀರಕ್ಕೆ ಬೇರೆ, ಶರೀರಕ್ಕಿಂತ ಬೇರೆಯಾಗಿ ಇರತಕ್ಕದ್ದಲ್ಲ ಅಂತ ಅರ್ಥವಾಗುತ್ತಲ್ಲ. ಆ ರೀತಿ ಪಾದ ಅಂದರೆ ಅಂಶ ಅಂತ. ಮತ್ತು ಪಾದ ಮತ್ತು ಈ ಒಂದು ಭಾಗ ಅಂತ ಇದೆ, ಅದು ಇವೆಲ್ಲ ಏನಂತೆ? ಅಂಶ. ಇವೆಲ್ಲ ಒಂದೇ ಒಂದು ಅರ್ಥ ಅನರ್ಥಾಂತರ ಅಂದರೆ ನ ಅರ್ಥಾಂತರಂ, ಬೇರೆ ಅರ್ಥವನ್ನು ಕೊಡುವುದಲ್ಲ ಇದು, ಇವೆಲ್ಲ ಶಬ್ದಗಳು. ಆದ್ದರಿಂದ ತಸ್ಮಾದಪಿ ಅಂಶತ್ವ ಅವಗಮ, ಆದ್ದರಿಂದಲೂ ಕೂಡ ಇಲ್ಲಿ ಅಂಶತ್ವ ಅವಗಮ, ಏನು ಜೀವರೆಲ್ಲರೂ ಕೂಡ ಪರಮಾತ್ಮನ ಅಂಶವಾಗಿದ್ದಾರೆ ಎಂಬುದನ್ನು ಈ ಶಾಸ್ತ್ರವು ಅಂದ್ರೇನು? ಮಂತ್ರಭಾಗವು ಹೇಳುತ್ತಿದೆ. ಮಂತ್ರಭಾಗ ಅಂತಂದ್ರೆ ಒಂದೇ, ಶ್ರುತಿ ಅಂತಂದ್ರೂ ಒಂದೇ. ಶ್ರುತಿಯು ಹೇಳುತ್ತಿದೆ ಅಂತ ಹೇಳಿದ್ರು. ಆ ಉದಾಹರಣೆ ಕೊಟ್ಟಿದ್ದಾಯಿತು. ಈಗ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ, ಅಲ್ಲ ಸ್ವಾಮಿ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಉದಾಹರಣೆ ಕೊಟ್ಟು ಸರಿ ಹೋಯಿತು. ಏನಾದರೂ ಕೂಡ ಸ್ಮೃತಿಯಲ್ಲಿಯೂ ಕೂಡ ಈ ಅಂಶ ಇದೆಯಾ? ಶ್ರುತಿಯಲ್ಲಿಯೂ ಶ್ರುತಿಯಲ್ಲಿ ಹೇಳಿದ್ದಾಯಿತು, ಸ್ಮೃತಿಯಲ್ಲಿಯೂ ಕೂಡ ಇದೇ ರೀತಿ ಹೇಳಿದ್ದಾರೆಯಾ ಅಂತ. ಓ ನೋಡಪ್ಪ, ಸ್ಮೃತಿಯಲ್ಲಿಯೂ ಕೂಡ ಇದೇ ರೀತಿ ಹೇಳಿದ್ದಾರೆ. ಅದನ್ನು ಮುಂದಿನ ಸೂತ್ರ. ಇದು ಯಾವುದಿದು? ತಸ್ಮಿನ್ ಅಂಶಾಧಿಕರಣೆ ಇದಂ ಸೂತ್ರಂ ತೃತೀಯಂ. ಈ ಸೂತ್ರ ಮೂರನೇದು, ತೃತೀಯಂ ಸೂತ್ರಂ. ಯಾವುದದು? ಓಂ ಅಪಿ ಚ ಸ್ಮರ್ಯತೆ, ಓಂ ಅಪಿ ಚ ಸ್ಮರ್ಯತೆ ಅಂತಕ್ಕಂಥದ್ದು. ಅದೇನು ನೋಡಿ? ಇದು ಸ್ಮರ್ಯತೆ
ಅಂದರೆ ಸ್ಮೃತಾವಪಿ, ಸ್ಮೃತೌ ಅಪಿ, ಸ್ಮೃತಾವಪಿ ಇದಂ ಉಕ್ತಂ. ಯಾವುದು ಇದಂ ಅಂತಂದರೆ ಅಯಂ ಅಂಶಃ ಉಕ್ತಃ ಅಂತ. ಈ ಅಂಶ ಹೇಳಿದೆ ಸುಳ್ಳು. ಅಪಿ ಚ ಸ್ಮರ್ಯತೆ. ಓಂ ಅಪಿ ಚ ಸ್ಮರ್ಯತೆ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಪಿ ಚ ಸ್ಮರ್ಯತೆ. ಇದರ ಅನ್ವಯ ಹೇಗಾಗುತ್ತೆ ಅಂದರೆ ಚ, ಇಲ್ಲಿ ಚ ಅಂತಾನೆ ಸಮುಚ್ಚ ಬರ್ತು ಕೂಡ, ಮತ್ತು ಸ್ಮೃತೌ ಅಪಿ, ಅಪಿ ಚ ಅಂತ ಅಪಿ ಸ್ಮೃತೌ ಅಪಿ ಅಂತ ಸೇರಿ, ಅಂದರೆ ಸ್ಮೃತಿಯಲ್ಲಿಯೂ ಕೂಡ ಏನು ಜೀವ ಪರಬ್ರಹ್ಮಣ ಅಂಶಃ ಇತಿ ಸ್ಮರ್ಯತೆ. ಅಂದ್ರೇನು, ಸ್ಮೃತಿಯಲ್ಲಿಯೂ ಕೂಡ ಜೀವನು ಪರಬ್ರಹ್ಮದ ಅಂಶವೆಂಬುದಾಗಿ ಹೇಳಿದೆ ಅಂತರ್ಥ. ಹೇಗೆ ಅಂತಕ್ಕಂಥದ್ದಕ್ಕೆ ಇದನ್ನು ಕೇಳಿ. ಇನ್ನೊಂದೇನು ಅಂದರೆ, ಈ ಶ್ರುತಿ ಸ್ಮೃತಿ ಅಂತಕ್ಕಂಥದ್ದು ಏನು, ಶ್ರುತಿ ಏನು ಹೇಳಿದ್ಯೋ ಅದನ್ನ ಸ್ಮೃತಿಯು ಏನೋ ಪ್ರಕಾರಾಂತರದಿಂದ ಹೇಳುತ್ತೆ ಅಷ್ಟೆ. ಅದೇ ಅರ್ಥ, ಅದಕ್ಕೇನು ಹೇಳೋದಿಲ್ಲ. ಹೇಗೆ ಸ್ಮೃತಿ ಏನಾಗುತ್ತೆ, ಎಲ್ಲ ಭಾಗದಲ್ಲಿಯೂ ಕೂಡ ಶ್ರುತಿಯನ್ನೇ ಅನುಸರಿಸುತ್ತಿದೆ. ಶ್ರುತಿಯನ್ನು ಬಿಟ್ಟು ಬೇರೆ ಹೇಳೋದಿಲ್ಲ, ಶ್ರುತಿಯನ್ನೇ ಅನುಸರಿಸ್ತಾ ಇರೋದು ಅದು ಸ್ಮೃತಿ. ಮತ್ತು ಯಾಕೆ ಹೇಳಿದ್ರು ಮತ್ತೆ ಅದು ಯಾಕೆ ಅಂತಂತಂದರೆ, ಅದು ಅಧಿಕಾರಿ ಭೇದದಿಂದ ಹೇಳಿದ್ದೇ ಹೊರತು, ಸ್ಮೃತಿ ಅಂತಕ್ಕಂಥದ್ದು ಅಧಿಕಾರಿ ಭೇದದಿಂದ ಬಂದದ್ದು. ಯಾರು ಶ್ರುತಿಗೆ ಅಧಿಕಾರಿಗಳಲ್ಲವೋ ಅವ್ರಿಗೆ ಸ್ಮೃತಿಯಲ್ಲಿ ಅಧಿಕಾರ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಹೇಳಿದ್ರು. ಶ್ರುತಿರ ಅಧಿಕಾರ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ತಿಳ್ಕೊಳಕ್ಕಾಗಲ್ವಾ, ಅವರು ತಿಳ್ಕೊಳ್ಳೇಬೇಕು ತತ್ವವನ್ನು. ಅದಕ್ಕಾಗಿ ಸ್ಮೃತಿ ಇದೆ, ಸ್ಮೃತಿ ಗ್ರಂಥ ಇದೆ, ಅದನ್ನು ಓದಿ ಅಷ್ಟೆ. ಅಂದ್ರೇನು, ಸ್ಮೃತಿ ಶ್ರುತಿಯಲ್ಲಿ ಏನು ಹೇಳಿದೆಯೋ ಸ್ಮೃತಿ ಅದರದ್ದೇ, ಅದನ್ನೇ ಅನುಸರಿಸ್ತಾ ಇದೆ ಅಂತ ಹೇಳಿ. ಈ ರಘುವಂಶದಲ್ಲಿ ದಿಲೀಪನ ಉದಾಹರಣೆ ಬರುತ್ತೆ ನೋಡಿ. ಅವನು ಆ ನಂದಿನಿ ಧೇನುವನ್ನು, ನೋಡಪ್ಪ ನೀನು ಇದರ ಸೇವೆ ಮಾಡು ಅಂತ ಹೇಳಿದಾಗ ವಸಿಷ್ಠರು ಅವನು ಹೇಗೆ ಸೇವೆ ಮಾಡ್ತಾನೆ ಅಂತಂದರೆ, ಅದು ಎಲ್ಲಿ ಹೋಗುತ್ತೋ ಇವನು ಹಿಂದೆ ಹೋಗ್ತಾನೆ, ಅದು ಕೂತ್ಕೊಂಡು ಇವನು ಕೂತ್ಕೋತಾನೆ, ಓಡಿದ್ರೆ ಇವನು ಓಡ್ತಾನೆ, ಏನು ಮಾಡುತ್ತೋ ಹಾಗೆ ಒಂದು ಚಾಚೂ ತಪ್ಪದೆ ಅದ್ರ ಹಿಂದೆನೇ ಇರ್ತಾನೆ. ಅದು ಹೇಗಿರ್ತಾನೆ ಅಂದರೆ ಅಲ್ಲಿ ಹೇಳ್ತಾರೆ ಕಾಳಿದಾಸ, ಹೇಗೆ ಸ್ಮೃತಿಯು ಶ್ರುತಿಯನ್ನು ಅನುಸರಿಸುವಂತೆ ಅಂತ ಉದಾಹರಣೆಗೆ ಆ ರೀತಿ ಅನುಸರಿಸ್ತಾನೆ ಅಂತ ಇರಲಿ. ಅದು ಆ ರೀತಿ ಈ ಸ್ಮೃತಿಯಲ್ಲಿ ಇದನ್ನು ಹೇಳಿದೆ ಅಂತ ಹೇಳಿ ಭಾಷೆ ಏನು ಹೇಳ್ತಾರೆ, ಕುತಶ್ಚ ಅಂಶತ್ವಾವಗಮ. ಮತ್ತೆ ಇನ್ನೇನಾದ್ರು ಕಾರಣ ಇದೆಯೇನು ಅಂತಂದರೆ, ಇನ್ನೂ ಒಂದು ಕಾರಣ ಇದೆ ನೋಡಪ್ಪ. ಕೇವಲ ಶ್ರುತಿಯಲ್ಲಿ ಅಲ್ಲ, ಸ್ಮೃತಿಯಲ್ಲಿಯೂ ಕೂಡ ಈ ಒಂದು ಅಂಶತ್ವವನ್ನು ಹೇಳಿದ್ದಾರೆ. ಏನು ಅಂಶತ್ವ? ಜೀವರೆಲ್ಲರೂ ಕೂಡ ಪರಬ್ರಹ್ಮದ ಅಂಶವೇ ಆಗಿದ್ದಾರೆ ಎನ್ನುವುದನ್ನು ಸ್ಮೃತಿಯೂ ಕೂಡ ಹೇಳುತ್ತಿದೆ. ಯಾವ ಸ್ಮೃತಿ ಅಂದರೆ ಈಶ್ವರ ಗೀತಾ ಸ್ವಪಿ. ನೋಡಿ, ಇಲ್ಲಿ ಭಗವತ್ಪಾದರು ಭಗವದ್ಗೀತೆಗೆ ಈಶ್ವರ ಗೀತಾಸು ಅಂತ ಹಾಕಿದ್ರು. ಈಶ್ವರ ಗೀತಾ ಅಂತ ಹೇಳ್ತಾರೆ, ಬ್ರಹ್ಮಗೀತಾ ಅಂತ ಹೇಳ್ತಾರೆ, ಭಗವದ್ಗೀತಾ ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಭಗವತ್ಪಾದರು ಈಶ್ವರ ಗೀತಾಸು ಅಂತ ಹೇಳಿದ್ದಾರೆ. ಯಾಕೆ? ಇಲ್ಲಿ ಮುಂದೆ ಬರೀತಾರೆ, ಈಶ್ವರಾಂಶತ್ವಂ ಜೀವಸ್ಯ ಸ್ಮರ್ಯತೆ. ಎಲ್ಲಿ? ಈಶ್ವರ ಗೀತಾಸು. ಅದಿರತಕ್ಕಂಥದ್ದು ಈಶ್ವರನ ಒಂದು ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳಿ, ಮಮೈವಾಂಶೋ ಜೀವಲೋಕೆ, ಈ ಒಂದು ಜೀವಭೂತ ಸನಾತನಃ ಅಂತ ಹೇಳಿ, ಈ ಜೀವಲೋಕದಲ್ಲಿ ಅಂದರೆ ಜೀವದ ಒಂದು ಆ ಸಮೂಹದಲ್ಲಿ ಅವರಿರ್ತಕ್ಕಂತಹ ಜಾಗದಲ್ಲಿ ಏನಾಗಿದೆ, ನನ್ನ ಅಂಶ ಏನಾಗಿದೆ,
ನನ್ನ ಅಂಶ ಅಂದ್ರೇನು? ನನ್ನ ಭಾಗ, ನನ್ನದೇ. ಇದು ಜೀವಭೂತ ಸನಾತನ ಅಂದ್ರೇನು? ಜೀವಭೂತ ಸನಾತನ ಜೀವಭೂತ ಅಂದರೆ ಸನಾತನವಾಗಿರ್ತಕ್ಕಂತಹ. ಸನಾತನ ಅಂತಂದ್ರೆ ಏನು? ಸನಾತನ ಅಂತಂದರೆ ಮೊದಲಿನಿಂದಲೂ ಬಂದಿರತಕ್ಕಂಥದ್ದು. ಮತ್ತೆ ಇದು ಯಾರೂ ಕೂಡ ಬೌದ್ಧಿಕವಾಗಿ ಅವರವರ ಬುದ್ಧಿಗನುಸಾರವಾಗಿ ಏನು ಹೇಳಿದ್ದಲ್ಲ. ಇದು ಪರಂಪರಾಗತವಾಗಿ ಬೇರೆಂತ ಜೀವರುಗಳೆಲ್ಲರೂ ಕೂಡ ಪರಬ್ರಹ್ಮದ ಅಂಶ ಅಂತ. ಯಾಕೆ? ಅಯ್ಯೋ, ಸ್ವತಃ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಅಂದರೆ ಇನ್ನೆಲ್ಲಿಂದ ಬರಬೇಕದು? ಅವನೇ ಮೂಲ, ಅಲ್ಲಿಂದ ಬಂದಿದೆ ಅಂಥೇಳಿ ಈ ಜೀವನ ತಸ್ಮಾದಪಿ ಅಂಶತ್ವ ಅವಗಮಃ. ಅಲ್ಲಿ ಬಾಯಿ ಬಿಟ್ಟು ಮಮೈವಾಂಶ ಅಂತ ಹೇಳಿಬಿಟ್ಟಿದ್ದಾರೆ ಭಗವಂತ. ನನ್ನ ಅಂಶವೇ ಆಗಿದ್ದಾರೆ ಯಾರು? ಈ ಜೀವಲೋಕದಲ್ಲಿರ್ತಕ್ಕಂಥ ಎಲ್ಲ ಭೂತಗಳು ಜೀವಭೂತಗಳು ನನ್ನ ಅಂಶವೇ ಆಗಿದ್ದಾರೆ ಅಂಥೇಳಿ ಮಾತು. ಎತ್ತು ಉಕ್ತಂ ಸ್ವಾಮಿ ಭೃತ್ಯಾದಿಶ್ವೇವ ಈಶಿತ್ರೀಶಿತವ್ಯ ಭಾವೋ ಲೋಕೆ ಪ್ರಸಿದ್ಧ ಇತಿ. ಇನ್ನು ಈ ಸಂಬಂಧ ಇದೆಯಲ್ಲ, ಅದು ಪೂರ್ವ ಪಕ್ಷಿ ನೋಡಪ್ಪ, ನೀನು ಕೇಳಿದ್ಯಲ್ಲ, ಯಾತಕ್ಕೆ ಸ್ವಾಮಿ ಭೃತ್ಯ ಸಂಬಂಧ ಯಾಕೆ ಆಗಬಾರ್ದು? ಅದನ್ನಾಗಬಹುದಲ್ಲ. ಸ್ವಾಮಿ ಭೃತ್ಯರ ಸಂಬಂಧದಂತೆ ಈಶಿತೃ ಈಶಿತವ್ಯ ಅಂದರೆ ನಿಯಮನ ಮಾಡುವವನು ಮತ್ತು ನಿಯಮನಕ್ಕೆ ಒಳಪಡುವವನು ಈಶಿತೃ ಈಶಿತವ್ಯ. ಆ ಭಾವ ಇದೆಯಲ್ಲ, ಅದು ಲೋಕೆ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ಯಲ್ಲಪ್ಪ. ಅದಕ್ಕೆ ಏನು ಹೇಳ್ಬೋದು? ನಾವು ಉತ್ತರ ಹೇಳ್ತಾ ಇದ್ದೀವಿ ನೋಡು. ಯದ್ಯಪಿ ಏಷಾ ಲೋಕೆ ಪ್ರಸಿದ್ಧಿ, ಯಾವುದು ಈ ಸ್ವಾಮಿ ಭೃತ್ಯ ಅಂತಕ್ಕಂಥದ್ದು ಲೋಕದಲ್ಲಿ ಪ್ರಸಿದ್ಧಿಯಾಗಿದ್ದರೂ ಕೂಡ ಇದೆ. ನೀನು ಹೇಳೋದು ಸರಿ ಇಲ್ಲ ಅಂತಲ್ಲ. ಆದರೂ ಕೂಡ ಶಾಸ್ತ್ರಾತ್ತು ಲೋಕದಲ್ಲಿ ಪ್ರಸಿದ್ಧವಾಗಿದೆ ಹೀಗೆ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ? ಶಾಸ್ತ್ರದಲ್ಲಿ ಆದರೆ ಅಂಶಾಂಶಿತ್ವಂ ಈಶಿತ್ರ ಈಶಿತವ್ಯ ಭಾವಶ್ಚ ನಿಶ್ಚೀಯತೆ. ಈ ಅಂಶಾಂಶಿತ್ವ ಇದೆಯಲ್ಲ, ಅದು ಈಶಿತ್ರ ಈಶಿತವ್ಯ ಭಾವ ಅಂದರೆ ನಿಯಮ್ಯ ಮತ್ತು ನಿಯಾಮಕ. ಇದನ್ನ ಹೇಗೆ ಹೇಳಿದ್ದಾರೆ? ಅಂಶ ಅಂಶಿ ಎಂದು ಹೇಳಿದ್ದಾರೆ. ಹೌದು ತಾನೆ? ಈ ಹಿಂದೆ ಹೇಳಿದ್ರಲ್ಲ ಎಲ್ಲ ಅಂಶ ಅಂಶಿ ಮಮೈವಾಂಶೋ ಅಂಶ ಅಂಶಿ ಅಂತ ಹೇಳಿದ್ದಾರೆ. ಯಾವುದನ್ನ? ಈ ನಿಯಮ್ಯ ನಿಯಾಮಕ ಭಾವ. ನಿಯಮ್ಯ ನಿಯಾಮಕ ಭಾವ ಸ್ವಾಮಿ ಭೃತ್ಯರಲ್ಲೂ ಆಗುತ್ತೆ, ಅದರಲ್ಲೂ ಹೊಂದುತ್ತೆ. ಅದು ನೀನು ಹೇಳಿದ್ದೆ ಹೊಂದುತ್ತೆ. ಅದು ಯಾರು? ಭೃತ್ಯರಲ್ಲ ನಿಯಮ್ಯರು, ಸ್ವಾಮಿ ನಿಯಾಮಕ, ಅಲ್ಲೂ ಹೊಂದುತ್ತೆ. ಆದರೆ ಏನಾಗಿದೆ? ಶಾಸ್ತ್ರದಲ್ಲಿ ಅದನ್ನು ಬಿಟ್ಟು ಮುಂದುವರಿದು ಅಂಶ ಅಂಶಿ ಅಂತಲೂ ಹೇಳಿಬಿಟ್ಟಿದ್ದಾರೆ. ನಿಯಮ್ಯ ನಿಯಾಮಕ ಅಂತಲೂ ಹೇಳಿದ್ರು. ಆ ನಿಯಮ್ಯ ನಿಯಾಮಕ ಭಾವ ಹೇಗಿದೆ ಅಂತಂದರೆ ಅಂಶಾಂಶೀಯ ರೂಪದಲ್ಲಿದೆ ಅಂತ ಹೇಳಿಬಿಟ್ಟಿದ್ದಾರೆ ಬಾಯ್ಬಿಟ್ಟು. ಈ ಅಂಶಾಂಶೀಯ ರೂಪವಾದ ಈ ಈಶಿತ್ರೀಶಿತವ್ಯ ಇದೆಯಲ್ಲ ಭಾವ, ಅದು ಈ ಸ್ವಾಮಿ ಭೃತ್ಯಕ್ಕೆ ಹೊಂದುತ್ತಾ? ಹೊಂದೋದಿಲ್ಲ. ಸ್ವಾಮಿ ಭೃತ್ಯಕ್ಕೆ ಏನು ಹೊಂದುತ್ತೆ? ನಿಯಮ್ಯ ನಿಯಾಮಕ ಹೊಂದುತ್ತೆ, ಇಲ್ಲ ಅಂತಲ್ಲ. ಆದರೆ ಈ ಅಂಶಾಂಶಿ ಭಾವ ಹೇಳಿದ್ದಾರಲ್ಲಪ್ಪ, ಅದು ಹೊಂದೋದಿಲ್ವಲ್ಲ ಸ್ವಾಮಿ ಭೃತ್ಯಕ್ಕೆ. ಎಂದಿಗೂ ಕೂಡ ಭೃತ್ಯ ಸ್ವಾಮಿ ಅಂಶ ಆಗ್ತಾನೆ ಇದ್ದಾರ? ಸಾಧ್ಯವೇ ಇಲ್ಲ. ಅವನೇ ಬೇರೆ, ಇವನೇ ಬೇರೆ. ಆದ್ದರಿಂದ ಅಂಶಾಂಶಿ, ಈ ಸಂಬಂಧ ಅಂಶಾಂಶಿ ರೂಪವಾಗಿದೆ ಎಂದು ಹೇಳಿರುವುದರಿಂದ ಈ ಸ್ವಾಮಿ ಭೃತ್ಯ ಸಂಬಂಧಕ್ಕಿಂತಲೂ ಕೂಡ ಈ ಒಂದು ಅಗ್ನಿ ವಿಸ್ಫುಲಿಂಗದ ದೃಷ್ಟಾಂತ ಸರಿಯಾಗಿದೆ. ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲಿಂಗ ಸಹಸ್ರಶ ಪ್ರಭವಂತೆ ಸ್ವರೂಪಾ ತಥಾಕ್ಷರಾತ್, ಅಲ್ಲಿಂದ ಆ ಅಕ್ಷರದಿಂದ ಬಂದಿದೆ ಅಂತಕ್ಕಂಥದ್ದು. ಮತ್ತು ಅಂಶಾಂಶ, ಅದಕ್ಕೆ ಶಾಸ್ತ್ರದಲ್ಲಿ ಅಂಶಾಂಶಿತ್ವವನ್ನು ಈಶಿತ್ರೀಶಿತ ಭಾವವನ್ನು ಅಂಶಾಂಶಿತ್ವದಿಂದ ನಿರ್ಧಾರ ಮಾಡಿದ್ದಾರೆ. ಈಶಿತ್ರೀಶಿತ ಸಂಶಾಂಶಿ ಅಂತ ಭಾವ ಅಂತ. ಮತ್ತು ನಿರುತಿಶಯ ಉಪಾಧಿ ಸಂಪನ್ನಶ್ಚ ಈಶ್ವರ ನಿಹೀನೋಪಾಧಿ ಸಂಪನ್ನಾನ್ ಜೀವಾನ್ ಪ್ರಶಾಸ್ತಿ ಇತಿ ನ ಕಿಂಚಿತ್ ವಿಪ್ರತಿಷಿಧ್ಯತೆ. ಅಲ್ಲ ಸ್ವಾಮಿ, ನೀವು ಹೇಳಿದ್ರಿ ಏನು? ಪರಮಾತ್ಮನಿಗೆ ಯಾವ ಅಂಶವೂ ಇಲ್ಲ, ಅವನನ್ನು ಭಾಗ ಮಾಡೋಕ್ಕಾಗೋದೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಈಗ ಬಂದು
ಜೀವನ ಒಂದು ಪರಮಾತ್ಮನ ಒಂದು ಅಂಶವೇ ಜೀವ ಅಂತ ಹೇಳ್ಬಿಟ್ರೆ ಹೇಗೆ ಸ್ವಾಮಿ? ಅಲ್ಲೊಂದು ಹೇಳಿದ್ರೆ ಇಲ್ಲೊಂದು ಹೇಳಿದ್ರೆ ಹೇಗಿದು ಅಂತ ಕೇಳ್ಬಿಟ್ಟ. ಅದಕ್ಕೆ ಒಳ್ಳೆಯ ಒಂದು ಈ ಸಮಂಜಸವಾದ ಉತ್ತರ ಹೇಳ್ತಾ ಇದ್ದೆ ರಾಜ. ನೋಡಪ್ಪ, ನಾವು ಇಲ್ಲಿ ಪರಮಾತ್ಮನನ್ನ ಅಂಶಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಮತ್ತು ಜೀವನನ ಅಂಶ ಅಂತ ಹೇಳ್ತಕ್ಕಂಥದ್ದು. ಪರಮಾತ್ಮನ ಅಂಶಿ ಅಂತ ಯಾತಕ್ಕೆ ಹೇಳ್ತಾ ಇದ್ದೇವೆ ಗೊತ್ತೇ? ಪರಮಾತ್ಮನೂ ಕೂಡ ಇಲ್ಲಿ ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಂಶಿತ್ವವನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಇವನು ಕೂಡ ಆ ಪರಮಾತ್ಮ ಇಲ್ಲೂ ಕೂಡ ಏನಾಗಿದ್ದಾನೆ? ಉಪಾಧಿಯಿಂದ ಉಪಹಿತನಾಗಿದ್ದಾನೆ. ಯಾವ ಉಪಾಧಿ? ಅವಿದ್ಯೋಪಾಧಿ ಅಂಥೇಳಿ. ಅವಿದ್ಯೋಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಮಾತ್ರ ನಾವು ಅಂಶಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಿಜವಾಗಿ ಪರಮಾತ್ಮನ ಯಾವ ಉಪಾಧಿ ಸಂಪರ್ಕವೂ ಇಲ್ಲದ ಕೇವಲವಾದ ಪರಮಾತ್ಮನಿಗೆ ಯಾವ ಅಂಶ, ಅಂಶಿ ಯಾರು, ಅಂಶ ಯಾರು ಅಲ್ವಾ? ಅಲ್ಲಿ ಇದನ್ನು ಹೇಳ್ತ ಸರಿ. ಹಾಗಾದರೆ ಅವನು ಉಪಾಧಿ ಸಹಿತನಾಗಿದ್ದಾನೆ, ಜೀವನೂ ಉಪಾಧಿ ಸಹಿತನಾಗಿದ್ದಾನೆ. ಅವ ನಿಯಂತ್ರಕ ಹೇಗೆ ಸ್ವಾಮಿ ಬರುತ್ತೆ? ಇವನು ಉಪಾಧಿವಂತ, ಅವನು ಉಪಾಧಿವಂತ, ಇಬ್ಬರು ಸಮ ಆಗೋಯ್ತಲ್ಲ. ಅವಿದ್ಯೆ ಅಂತಕ್ಕಂಥದ್ದು ನಿಯಮ್ಯ ಯಾರು, ನಿಯಾಮಕ ಯಾರು ಅಂದರೆ ನೋಡಪ್ಪ, ಇಲ್ಲಿ ಏನು ಗೊತ್ತೇನೋ, ಈಶ್ವರ ಅವನು ಕೂಡ ಉಪಾಧಿ ಸಂಬಂಧ ಉಪಹಿತರಾಗಿದ್ದಾರೆ. ಆದರೆ ಅವನು ಎಂಥ ಉಪಾಧಿಯಿಂದ? ಎಲ್ಲ ಆವಿದ್ಯಕ್ಕೆ. ಅವನು ಎಂಥ ಉಪಾಧಿಯಿಂದ ಅಂದರೆ ಎಂಥ ಉಪಾಧಿ ಗೊತ್ತೇ? ಪರಮಾತ್ಮನು ನಿತ್ಯ ಶುದ್ಧತ್ವ ಎನ್ನುವ ಉಪಾಧಿಯಿಂದ, ನಿತ್ಯ ನಿರ್ಮಲತ್ವ ಎನ್ನುವ ಉಪಾಧಿಯಿಂದ, ನಿತ್ಯ ಬುದ್ಧತ್ವ ಎನ್ನುವ ಉಪಾಧಿಯಿಂದ, ಅದು ಉತ್ಕೃಷ್ಟವಾದ ಉಪಾಧಿ, ಅದರಿಂದ ಬದ್ಧನಾಗಿದ್ದಾನೆ ಅವನು. ಈ ಜೀವ ಯಾರು? ಈ ಜೀವನೇ. ಇವನ್ನು ಅವನು ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವಬುದ್ಧತ್ವ ಅಲ್ಲ ಅವನು. ಪರಮಾತ್ಮನಂತ ಇವನಿಗೆ ಆ ಉಪಾಧಿ ಇಲ್ಲ. ಇವನಿಗೆ ಇರ್ತಕ್ಕಂಥದ್ದು ಯಾವುದೋ ಎಕ್ಕಶ್ಚಿತ ಉಪಾಧಿ ಕಣ್ರಿ. ಯಾವುದದು? ಯಾವುದೋ ಕರ್ತೃ ಭೋಕ್ತೃ, ಏನೋ ಮಾಡ್ತಾನೆ, ಏನೋ ಅನುಭವಿಸ್ತಾನೆ, ತೊಳೆದಾಡ್ತಾನೆ. ಮತ್ತೆ ಈ ಜೀವ ಅಂತ ಇವನು ಇವನು ಶರೀರೇಂದ್ರಿಯಗಳೆಂಬ ನಿಕೃಷ್ಟವಾದ ಉಪಾಧಿಯಿಂದ ಕೂಡಿದ್ದಾನೆ. ಇವನು ಹೌದು ತಾನೆ? ಇವನು ಶರೀರ ಇಂದ್ರಿಯಗಳೆಂಬ ನಿಕೃಷ್ಟವಾದ ಉಪಾಧಿಯಿಂದ ಕೂಡಿದ್ದಾನೆ. ಅವನು ಸರ್ವಜ್ಞತ್ವ, ಸರ್ವಶಕ್ತತ್ವ, ಸರ್ವಬುದ್ಧತ್ವ ಮುಂತಾದ ಉತ್ಕೃಷ್ಟವಾದ ಉಪಾಧಿಯಿಂದ ಕೂಡಿದ್ದಾನೆ. ಆದ್ದರಿಂದ ಅವನು ಇವನ್ನ ನೇಮಿಸಬಹುದು. ಎಲ್ಲ ವಿದ್ಯಾ, ಇದು ಬಹಳ ಮುಖ್ಯವಾದ ಅಂಶ. ಇದೆ ನಿಯಾಮಕ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಈ ದೃಷ್ಟಿಯಿಂದ. ಉಪಾಧಿಯಿಂದ ಉಪಹಿತನಾಗಿರ್ತಕ್ಕಂಥವನಿಗೆ ಪರಮಾತ್ಮ ಅವನು ನಿಯಾಮಕ ಹೇಗಾಗಿ ಆಗ್ತಾನೆ? ಇವನು ಉಪಾಧಿಯಿಂದ ಉಪಹಿತನಾಗಿದ್ದಾನಲ್ಲ ಅಂದರೆ ಅವನು ಸ್ವಲ್ಪ ಉತ್ಕೃಷ್ಟವಾದವನು. ಅಯ್ಯೋ ಸ್ವಾಮಿ ಯಾರು? ಅಯ್ಯೋ ಅವ್ರಿಗೆ ಬೇಕಾದಷ್ಟು ದುಡ್ಡಿದೆ ಕಣ್ರಿ, ಬೇಕಾದಷ್ಟು ಈ ಆಸ್ತಿ ಇದೆ, ಆ ಆಸ್ತಿ ಇದೆ, ಅವರಿದ್ದಾರೆ, ಇವರಿದ್ದಾರೆ, ಅಧಿಕಾರ ಇದೆ, ಎಲ್ಲ ಇದೆ. ಸ್ವಾಮಿ ಅದು ಉಪಾಧಿನೇ. ಈ ಭೃತ್ಯ ಇವನು ಉಪಾಧಿನೇ. ಇವನಿಗೇನಿದೆ? ಇವನು ಪಾಪ ಸಾಮಾನ್ಯವಾದ ಮೂರ್ಖದ ಮನೆ ಇದೆ ಕಣ್ರಿ ಅಷ್ಟೇ. ಅಥವಾ ಏನೋ ಹನಿ ಕಾಲಕ್ಷೇಪ ಮಾಡ್ತಾ ಇದ್ದಾನೆ, ಅವನು ಸಂಬಳ ಕೊಡ್ತಾನೆ, ಜೀವನ ಮಾಡ್ತಾನೆ, ಅಷ್ಟೇ ಒಂದು. ಆದ್ದರಿಂದ ಅವನನ್ನು ಇವನ್ನ ಆಳ್ತಾನೆ. ಈ ಭಾವವೇ ಹೊರತು ನಿಜವಾಗಿಯೂ ಕೂಡ ಆ ಪರಮಾತ್ಮ ಅಂಶಿ ಅಂತ ಅನ್ನೋದು, ಜೀವನ ಅಂಶ ಅಂತ ಅನ್ನೋದು ಎಲ್ಲವೂ ಕೂಡ ಯಾವುದರಲ್ಲಿ? ಈ ಅವಿದ್ಯಾ ಎಂಬ ಒಂದು ಭೂಮಿಕೆಯಲ್ಲಿ ಎಲ್ಲರೂ ಕೂಡ ವಿದ್ಯೋಪಾಧಿ ಅಂತ ಹೇಳಿ ಈ ಅಪಿಟ ಸ್ಮರ್ಯತೆ ಅಂತ ಹೇಳಿ ಇದು ಕೊನೆಯ ಆಗಿದ್ದಾರಲ್ಲ, ಅದು ಬಹಳ ಮುಖ್ಯವಾದ ಭಾಗ. ಪರಮಾತ್ಮನ ಅಂಶಿ ಅಂತ ಹೇಳಿರ್ತಕ್ಕಂಥ ಈ ದೃಷ್ಟಿಯಿಂದ ಅಂತ ಹೇಳಿ ಅದನ್ನು ಮುಗಿಸ್ತಾರೆ. ಮುಂದಿನ ಭಾಗದಲ್ಲಿ ಪ್ರಕಾಶಾದಿವನ್ನೈವಂ ಪರಹ ಅಂತ ಹೇಳಿ ಆ ಒಂದು ಉದಾಹರಣೆಯ ಮೂಲಕ ಆ ಒಂದು ಪರಮಾತ್ಮನು ಎರಡೂ ಉಪಾಧಿವಂತ, ಇವನು ಉಪಾಧಿವಂತ, ಅವನು ಉಪಾಧಿವಂತ. ಅಲ್ಲಿಗೇನು ಹೇಗಾದ್ರೂ ಇರಲಿ ಕಣ್ರಿ, ಚಿನ್ನದ ಸೂಜಿ ಯಾರು ಇರಲಿ ಅಥವಾ ಕಬ್ಬಿಣದ ಸೂಜಿ ಆದರೂ ಇರಲಿ, ಚುಚ್ಕೊಂಡ್ರೆ ಎರಡೂ ಒಂದೇ ಥರ ನೋವ್ತಾನೆ. ಆದ್ದರಿಂದ
ಅವನು ನಿಕೃಷ್ಟವಾದ ಉಪಾಧಿ ಇರಲಿ, ಉತ್ಕೃಷ್ಟವಾದ ಉಪಾಧಿ ಇರಲಿ, ಅವನಿಗೆ ಇದ್ದಂತೆ ಸುಖ ದುಃಖ ಇವನಿಗೂ ಇರಬೇಕಲ್ಲ. ಉಪಾಧಿಯಿಂದ ಕೂಡಿದವನು ಅಂತ ಮಾಡಿದ್ರೆ ಸುಖ ಬಂತು ಅಂದರೆ ಇಲ್ಲ ಇಲ್ಲ ಹಾಗಲ್ಲಪ್ಪ ಅಂತ ಹೇಳ್ತಾರೆ ಮುಂದೆ. ಅದು ಎಲ್ಲ ಚರ್ಚೆ ಇದು. ಇಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಸಿದ್ಧಾಂತವನ್ನು ಹೇಳ್ತಾರೆ. ಅದರ ಮುಂದೆ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.